ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ನಿವೃತ್ತ ಅಧಿಕಾರಿಗಳ ಮತ್ತು ಎಂಪ್ಲಾಯೀಸ್ ಅವರ ಆರ್ಗನೈಸೇಷನ್ RIS ಅಂತೇಳಿ ಅದರ ಮೆಂಬರ್ಸ್ ಮತ್ತು ಪದಾಧಿಕಾರಿಗಳು ಇವತ್ತು ಇಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ನಮ್ಮದು ಆಲ್ ಇಂಡಿಯಾ ಬ್ಯಾಂಕ್ ಪೆನ್ಷನ್ಸ್ ರಿಟೈರ್ಸ್ ಕಾನ್ಫೆಡರೇಷನ್ಗೆ ಎಫಿಲಿಯೇಟೆಡ್ ಆರ್ಗನೈಸೇಷನ್. ನಾವು ಬ್ಯಾಂಕ್ನಲ್ಲಿ ನಿವೃತ್ತರಾದವರ ಯಾವ ಸಂಕಷ್ಟಗಳು ಇದ್ದರೆ ಆ ವಿಷಯಗಳಲ್ಲಿ ಗೌರ್ಮೆಂಟಿಗೆ ತಲುಪಿಸುವ ಮತ್ತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ಗೆ ತಲುಪಿಸುವ ಕೆಲಸವನ್ನು ಮಾಡ್ತಾಯಿದ್ದೇವೆ. ನಮಗೆ ಕೆಲವು ಇಂಪಾರ್ಟೆಂಟ್ ವಿಷಯಗಳಿವೆ. ನಮ್ಮ ನಿವೃತ್ತಿ ವೇತನದಲ್ಲಿ ಪರಿಷ್ಕರಣೆ ಆಗಲೇ ಇಲ್ಲ. ದರ್ಶನ್ ಕೊಡ್ತಾ ಇದ್ದಾರೆ, DA ಮಾತ್ರ ಕೊಡ್ತಾ ಇದ್ದಾರೆ ಫಾರ್ ಎವ್ರಿ 6 months. ಬಟ್ ನಮ್ಮ ಬೇಸಿಕ್ ಪೆನ್ಷನ್ ಕೆಲವು ಪ್ರಾಬ್ಲಮ್ಸ್ಗಳನ್ನು ಅದನ್ನು ಕೂಡ ನಾವು ಎತ್ಕೊಂಡಿದ್ದೇವೆ. ಅದರ ಒಟ್ಟಿಗೆ ನಾವು ಸಮಾಜಕ್ಕೆ ಏನಾದರೂ ಒಂದು ರೀತಿಯ ಸೇವೆ ಮಾಡಲಿಕ್ಕಿದ್ರೆ ಅದೇ ಟ್ರೀ ಪ್ಲಾಂಟೇಷನ್ ಪ್ರೋಗ್ರಾಮ್, ಆಮೇಲೆ ಕೆಲವು ಫಿಲಾಂಥ್ರಫಿಕ್ ಪ್ರೋಗ್ರಾಮ್, ಮಕ್ಕಳಿಗೆ ಬಡ ಮಕ್ಕಳಿಗೆ ಎಜುಕೇಷನ್ ಕೊಡುವುದು, ಅವರಿಗೆ ಮೆಂಟಲಿ ಚಿಲ್ಡ್ರನ್ ಬಗ್ಗೆ ಯಾವುದಾದ್ರು ಸೌಕರ್ಯವನ್ನು ಕಲ್ಪಿಸಿಕೊಳ್ಳುವುದು, ಅದಕ್ಕೆಲ್ಲ ನಮ್ಮ ಮೆಂಬರ್ಸ್ ಚಂದಾದ ಕೊಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಇದು RIS ಫೌಂಡೇಶನ್ ಡೇ, ನಾವೆಲ್ಲ ಒಟ್ಟು ಸೇರಿದ್ದೇವೆ. ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಇವತ್ತು ಭಾರತದಲ್ಲಿ ಒಂದು ರೀತಿಯ ಆರ್ಥಿಕ ಕ್ರಾಂತಿ ಆಗಿದ್ದರೆ ಅದು ಬ್ಯಾಂಕಿನಿಂದಾಗಿ, ಅದು ಬ್ಯಾಂಕಿನ ಕರ್ಮಚಾರಿಗಳು ಮತ್ತು ಅಧಿಕಾರಿಗಳಿಂದಾಗಿ ಆದದ್ದು. ಅದನ್ನು ಗೌರ್ಮೆಂಟ್ ಗಮನಕ್ಕೆ ತೆಗೆದುಕೊಂಡು ನಮಗೆ ಆದ ಅನ್ಯಾಯವನ್ನು ಆದಷ್ಟು ಬೇಗ ಪರಿಹಾರ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ. ಸೊ ವಾಟ್ ಈಸ್ ದ ಫೈನಲ್ ಡಿಸಿಷನ್ ಫ್ರಮ್ ದ ಕೋರ್ಟ್? ಅದು ಬರಬೇಕಷ್ಟೇ ಕೋರ್ಟ್. ಈಗ ಅದು ಫೈನಲ್ ಹಿಯರಿಂಗ್ಗೆ ಅದು ನಿನ್ನೆ ಆಗಬೇಕಿತ್ತು. ನಿನ್ನೆ ಕೋರ್ಟ್ ಅಡ್ಜರ್ಮೆಂಟ್ ಆಯಿತು. ಈಗ 2ನೇ ತಾರೀಕು ಸೆಪ್ಟೆಂಬರ್ಗೆ ಇಟ್ಟಿದ್ದಾರೆ. 2ನೇ ತಾರೀಕು ಸೆಪ್ಟೆಂಬರ್ಗೆ. ವಿ ಹೋಪ್ ದಟ್ 2nd ಸೆಪ್ಟೆಂಬರ್ಗೆ ಇವತ್ತು ನಮ್ಮದು RIS, ಅದನ್ನು ಶಾರ್ಟ್ ಫಾರ್ಮ್ ಹೇಳಿದ್ರೆ RIS ಅಂತ ಹೇಳಿದ್ರು. ಅದರಲ್ಲಿ ಇವತ್ತು ಎಲ್ಲ ರಿಟೈರೀಸ್ ಮೆಂಬರ್ಸು ಇದು ಮೀಟಿಂಗ್ ನಡೀತಾ ಇದೆ. ಇವತ್ತು ಫೌಂಡರ್ಸ್ ಡೇ ಅಂತ ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ 20ನೇ ತಾರೀಕು ಇದೇ ತಿಂಗಳು 2006ನಲ್ಲಿ ನಮ್ಮದು ರಿಜಿಸ್ಟರ್ ಫಾರ್ಮ್ ಮಾಡಿದ್ವಿ ಆರ್ಗನೈಸೇಷನ್. ಇದು ರಿಟೈರೀಸ್ಗೋಸ್ಕರ ಮಾಡಿರೋ ಆರ್ಗನೈಸೇಷನ್. ಇವತ್ತು ಏನು ಅಂತಂದರೆ ಇವತ್ತು ನಮ್ಮದು ರಿಟೈರೀಸ್ದು ಎಷ್ಟೋ ಕೆಲವು ಇಶ್ಯೂಸ್ ಎಲ್ಲ ಇದೆ, ರಿಸಾಲ್ವ್ ಆಗಿಲ್ಲ. ಕೆಲವೆಲ್ಲ ನಮ್ಮ ಗೌರ್ಮೆಂಟಿಂದ ನಾವು ಇದ್ರ ಏನೋ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಅಥವಾ ಗೌರ್ಮೆಂಟ್ ಇದ್ರ ಮೂಲಕ ಕಡೆಯಿಂದ ನಾವು ಮಾಡಬೇಕಾಗಿ ಬಂತು. ಯಾಕೆಂದರೆ ನಮಗೆ ಬೇರೆ ಯಾವ ರೀತಿಯಲ್ಲೂ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಆಗಲಿ ಅಥವಾ ಯಾವುದೇ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಆಗಲಿ ನಮ್ಗೆ ಯಾವ ಥರ ಸಹಕಾರನೂ ಕೊಡಲಿಲ್ಲ. ನಮ್ಮ ಇಶ್ಯೂಸ್ ಏನು ಅಂತಂದರೆ ನಮಗೆ ಹಾಗೆ ನಮ್ಮದು ಪೆನ್ಷನ್ ಸ್ಕೀಮ್ ಇವಾಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಪೆನ್ಷನ್ ಸ್ಕೀಮ್ ಏನಿದೆ ಅದೇ ಇದರಲ್ಲೇ ನಮ್ಮ ಪೆನ್ಷನ್ ಸ್ಕೀಮ್ ಕೂಡ ಮಾಡಿರೋದು. ಆದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಯಾವ ರೀತಿಯ ಎಕ್ಸ್ಟೆಂಡ್ ಮಾಡ್ತಾರೆ ರಿಟೈರೀಸ್ಗೆ ಆ ಥರ ಕೊಡ್ತಾ ಇಲ್ಲ. ನಮಗೆ ರೆಗ್ಯುಲೇಷನ್ ಪ್ರಕಾರ, ನಮ್ಮ ಪೆನ್ಷನ್ ರೆಗ್ಯುಲೇಷನ್ ಪ್ರಕಾರ ನಮಗೆ ಅಪ್ಡೇಷನ್ ಅನ್ನೋದು ವಿ ಆರ್ ಎಂಟೈಟ್ಲ್, ಅದನ್ನು ಕೊಟ್ಟಿಲ್ಲ. ಅದೇ ರೀತಿ ಫ್ಯಾಮಿಲಿ ಪೆನ್ಷನ್ ಅಂತ ನಮ್ದು ಏನಿತ್ತು ಅದು ಬಹಳ ರಿಸ್ಟ್ರಿಕ್ಟಾಗಿ ಇತ್ತು. ಬರೀ 15% ಅಂತ ಮೊದಲು ಕೊಟ್ಬಿಟ್ಟು ಅದರಲ್ಲೂ ಕೂಡ ಅದರಲ್ಲಿ ವಿತ್ ಸೀಲಿಂಗ್ 11,000 ಮೇಲೆ ಕೊಡೋದಿಲ್ಲ ಅಂತಿತ್ತು. ಈಗಿನ ಇದಕ್ಕೆ 11,000 ಒಬ್ಬ ಇವರಿಗೆ ವಿಡೋಯರ್ ಆಗಲಿ ಭಾರಿ ಕಷ್ಟ ಇದೆ ಅಂತ ನಾವು. ಯಾಕೆಂತಂದರೆ ಪೆನ್ಷನ್ ಅವರಿಗೆಲ್ಲ ಸರಿಯಾದ ಇದು ಕೊಡದಿದ್ದರಿಂದ ಪ್ರಕಾರ 30% ಗ್ಯಾರಂಟಿ ಅದೇ ರೀತಿ ನಮಗೂ ಕೊಡಬೇಕು ಅಂತ ಹೇಳಿ ಕಡೆಗೆ ಅದನ್ನು ನಾವು ಬರೋ ಹಾಗೆ ಮಾಡಿದ್ರು. ಅದು ನಾವು ಗೌರ್ಮೆಂಟ್ ಹೋಗಿ ಕೇಳಿ ಜುಡಿಷಿಯಲ್ ಕೋರ್ಟ್ನಲ್ಲಿ ಸೆಂಟ್ರಲ್ ಸುಪ್ರೀಂ ಕೋರ್ಟ್ನಾಗ ಹೋಗಬೇಕಾಗಿ ಬಂತು. ಅದೇ ರೀತಿಯೇ ಬೇರೆ ಇಶ್ಯೂಸ್ ನಮ್ಮದು 4-5 ಕೆಲವು ಇಶ್ಯೂಸ್ ಇಂಪಾರ್ಟೆಂಟ್ ಆವಾಗ ಫಾರ್ಮ್ ಮಾಡಬೇಕಿತ್ತು. ಅದರಲ್ಲಿ ಕೆಲವೆಲ್ಲ ಇವಾಗ ರಿಸಾಲ್ವ್ ಆಗಿದೆ. ಮುಖ್ಯವಾಗಿ ಆಗದೇ ಇರೋವಂಥದ್ದು ಅಂದರೆ ನಮ್ಮದು ಅಪ್ಡೇಷನ್ ಆಫ್ ಪೆನ್ಷನ್. ಹಾಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪೇ ಕಮಿಷನ್ ಬಂದಾಗೆಲ್ಲ ಈ ರಿಟೈರೀಸು ಕೂಡ ಅದರದ್ದು ಬೆನಿಫಿಟ್ಟು ಎಕ್ಸ್ಟೆಂಡ್ ಮಾಡ್ತಾರೆ. ಅದನ್ನು ನಮ್ಮ ಬ್ಯಾಂಕ್ನಲ್ಲಿ ಅಥವಾ ನಮ್ಮ ಬ್ಯಾಂಕ್ ರಿಟೈರೀಸ್ಗೆ ಅದು ಮಾಡಿಲ್ಲ. ಹಾಗಾಗಿ ನಾವು ಅದನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಪೆನ್ಷನ್ ರೆಗ್ಯುಲೇಷನ್ನು 30 ಏನು ಅಂತಂದರೆ ವೆನ್ ಎವರ್ ದೆರ್ ಈಸ್ ಎನಿ revision of wages for the existing employees, the benefit of that increase has to be passed on to the retirees also, as is in the case of central government. Because central government employees get pension